ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ SSLC ಹಾಗೆ PUC ಅಲ್ಲಿ 90% ಅಬೌವ್ ಮಾರ್ಕ್ಸ್ ತಗೊಂಡಿದ್ದೀರಾ ಅವ್ರಿಗೆ ಕರ್ನಾಟಕ ಕಡೆಯಿಂದ ನಿಮ್ಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಇದೊಂಥರ ಪ್ರೈಸ್ ರೂಪದಲ್ಲಿ ನಿಮ್ಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ 90% ಸ್ಕೋರ್ ಮಾಡಿದೀರಾ ಅಪ್ಲೈ ಮಾಡಿಗೆ ಲಾಸ್ಟ್ ಡೇಟ್ ಇದೇ ತಿಂಗಳು 25ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಬೇಗ ಅಪ್ಲೈ ಮಾಡಿ. ಅಂಡ್ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಸ್ಟೂಡೆಂಟ್ಸ್ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಅಪ್ಲೈ ಮಾಡ್ತಾರೆ. ಹಾಗಾಗಿ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ, ಹಾಗೆ ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲಾನು ಡಿಟೇಲ್ ಆಗಿ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಪೇರೆಂಟ್ಸ್, ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು, ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕು, ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೇಕಾಗತ್ತೆ. ಸೊ ಗೌರ್ಮೆಂಟ್ ಜಾಬ್ ಇರೋ ಮಕ್ಕಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ಅಂಡ್ ಕ್ಯಾಸ್ಟ್ ಅಂತ ಯಾವ ಕ್ಯಾಸ್ಟ್ ಅವರಾದ್ರೂ ಆಗ್ಬಹುದು. ಸೊ ಎಲ್ರೂ ಅಪ್ಲೈ ಮಾಡಿ. ಓಕೆ, ಸೊ ಅಪ್ಲೈ ಮಾಡ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ನೋಡ್ಕೊಳ್ಳಿ. ಫಸ್ಟ್ ಥಿಂಗ್, ನಿಮ್ಮ ತಾಯಿ ತಂದೆ ಸರ್ಕಾರಿ ಕೆಲಸದಲ್ಲಿ ಇದ್ರೆ ಅವ್ರದ್ದು ಒಂದು ಲೆಟರ್ ಬೇಕಾಗತ್ತೆ. ಸೊ ಅದು ಲೆಟರ್ ಕೂಡ ಯಾವ ಫಾರ್ಮೆಟ್ ಅಲ್ಲಿ ಇರ್ಬೇಕು ಅಂತ ಕೂಡ ಇಲ್ಲಿ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾನು ಫಿಲ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಆ ಒಂದು ಫಾರ್ಮೆಟ್ ನ ನೀವು ಅಪ್ಲೈ ಮಾಡುವಾಗ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ನಿಗಮ ಮಂಡಳಿ ಪ್ರಾಧಿಕಾರ ವಿಶ್ವವಿದ್ಯಾಲಯ ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ನೇಮಕವಾಗಿರುವ ನೌಕರರು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಅಂಡ್ ವಿದ್ಯಾರ್ಥಿಯ ತಂದೆ ತಾಯಿ ರಾಜ್ಯ ಸರ್ಕಾರದ ಯಾವುದಾದ್ರೊಂದು ಇಲಾಖೆಯಲ್ಲಿ ಖಾಯಂ ಸರ್ಕಾರಿ ನೌಕರರಾಗಿರಬೇಕು. ಓಕೆ, ರಾಜ್ಯ ಸರ್ಕಾರದ ಅಂದ್ರೆ ರಾಜ್ಯ ಸರ್ಕಾರದ ಜಾಬ್ ಇದ್ದಿರ್ಬೇಕು. ಸೊ ಅಪ್ಲೈ ಮಾಡುವಾಗ ಏನಿಲ್ಲ, ಜಸ್ಟ್ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ಮಾರ್ಕ್ಸ್ ಕಾರ್ಡ್ ಶೀಟ್ ಬೇಕಾಗುತ್ತೆ, ದೃಢೀಕರಣ ಅಂಕಪಟ್ಟಿ ಅಂತ ಕರಿತೀವಿ. ಹಾಗೆ ಇಲಾಖೆಯ ಸೇವಾ ದೃಢೀಕರಣ ಪತ್ರ ಹಾಗೂ ಸಂಘದ ಜಿಲ್ಲಾ ಅಥವಾ ತಾಲೂಕಾ ಯೋಜನಾ ಶಾಖೆ ಅಧ್ಯಕ್ಷರು ಬೆಂಗಳೂರು ಅಥವಾ ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ಪಡೆದ ದೃಢೀಕರಣ ಪತ್ರ. PDF ಫೈಲ್ ಲಭ್ಯವಿದೆ ಅಂತ, ಅಂದ್ರೆ PDF ಫೈಲ್ ಕೊಟ್ಟಿದ್ದಾರೆ ಅವರು. ಸೊ ಅದೊಂದು ಇರ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ಎಲ್ಲಾನು 1 MB ಗಿಂತ ಜಾಸ್ತಿ ಇರಬಾರ್ದು, ಒಳಗಡೆನೆ ಇರ್ಬೇಕು. ಅಂಡ್ ಇನ್ನು ಡೀಟೇಲ್ಸ್ ಗಾಗಿ ನೀವು ಈ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ಸಂಪರ್ಕಿಸಬೇಕು. ಸೊ ಇಲ್ಲಿ ದೃಢೀಕರಣ ಪತ್ರ ಅಂತ ಹೇಳಿದೆ ನೋಡಿ, ಇಲ್ಲೇ ನೀವು ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈ ತರ ಬರುತ್ತೆ, ಸೇವಾ ದೃಢೀಕರಣ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರಿ ನೌಕರರ ಹೆಸರು, ಅವ್ರದ್ದು ಹೆಸರು ಮತ್ತೆ ಪದನಾಮ, ಇಲಾಖೆ, ಅವ್ರದ್ದೊಂದು ಗೌರ್ಮೆಂಟ್ ಜಾಬ್ ಏನ್ ಮಾಡ್ತಾ ಇದ್ದಾರೆ ಅದ್ರದ್ದು ಡೀಟೇಲ್ಸ್ ಇಲ್ಲೆಲ್ಲ ಫಿಲ್ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ತಗೊಂಡ್ ಇಟ್ಕೊಳ್ಬೇಕು. ಓಕೆ, ಸೊ ಈ ಒಂದು PDF ಫೈಲ್ ನಿಮ್ಗೆ ಬೇಕಾಗತ್ತೆ ಅಪ್ಲೈ ಮಾಡ್ಬೇಕಾದ್ರೆ. ಸೊ ಇಲ್ಲಿ ಅಪ್ಲೈ ನೌ ಅಂತ ಇದೆ ನೋಡಿ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. KSGES ಸ್ಟೇಟ್ ಲೆವೆಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಚಿಲ್ಡ್ರನ್ಸ್ ಪ್ರತಿಭಾ ಪುರಸ್ಕಾರ 2026 ಅಂತ ಹೇಳಿ. ಸೊ ನಿಮ್ಮ ಒಂದು ಇಮೇಲ್ ID ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾರ್ಥಿಯ ಹೆಸರು, ಅಂದ್ರೆ SSLC ಮತ್ತೆ PUC ಯಾರು ಪಾಸ್ ಆಗಿದ್ದೀರಾ ನೋಡಿ, ನಿಮ್ಮ ಒಂದು ಹೆಸರನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಫಿಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ SSLC ಮೇಲೆ ಅಪ್ಲೈ ಮಾಡ್ತಾ ಇರೋರು SSLC ಅಂತ ಸೆಲೆಕ್ಟ್ ಮಾಡಿ, PUC ಮೇಲೆ ಅಪ್ಲೈ ಮಾಡ್ತಾ ಇರೋರು PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಕ್ಲಾಸ್ ಇದೆ ಅಂದ್ರೆ ಸ್ಟೇಟಾ, CBSE ನ, ICSE ನ, ಆರ್ಟ್ಸ್, ಸೈನ್ಸ್, ಕಾಮರ್ಸ್, PUC ದವರಿಗೆ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡ್ಬೇಕಾಗತ್ತೆ. ಅದು ಮಾರ್ಕ್ಸ್ ಕಾರ್ಡ್ ಮೇಲೆ ಸಿಗುತ್ತೆ ನಿಮ್ಗೆ. ಸೊ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಹಾಗೆ ಎಷ್ಟು ಮಾರ್ಕ್ಸ್ ನಿಮ್ಗೆ ಬಂದಿದೆ ಅಂತ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ನ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅಂಡ್ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿನಿಯ ತಂದೆ ಅಥವಾ ತಾಯಿಯ ಹೆಸರು, ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದಾರಲ್ವಾ ನಿಮ್ಮ ಪೇರೆಂಟ್ಸ್ ಅಲ್ಲಿ, ಅವ್ರದ್ದೊಂದು ಹೆಸರು ಮತ್ತೆ ಅವ್ರದ್ದು ಒಂದು ಪದನಾಮ ಅಂದ್ರೆ ಡೆಸಿಗ್ನೇಷನ್ ಯಾವ್ದಿದೆ, ಹಾಗೆ ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್ ಇದೆ. ಡಿಪಾರ್ಟ್ಮೆಂಟ್ ತುಂಬಾನೇ ಇದಾವೆ. ಇಲ್ಲಿ ಜಸ್ಟ್ ನೀವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ 120 ಮೇಲೆ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಪೇರೆಂಟ್ಸ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಆ ಒಂದು ಡಿಪಾರ್ಟ್ಮೆಂಟ್ ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಆಫೀಸ್ ಅಡ್ರೆಸ್ ನ ನೀವಿಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಮನೆ ಅಡ್ರೆಸ್ ಇಲ್ಲ, ನಿಮ್ಮ ಪೇರೆಂಟ್ಸ್ ಆಫೀಸ್ ಅಡ್ರೆಸ್ ಇಲ್ಲಿ ಫಿಲ್ ಮಾಡ್ಬೇಕು. ಹಾಗೆ
ನಿಮ್ಮ ಪೇರೆಂಟ್ಸ್ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕ್ಬೇಕು. ಸರ್ಕಾರಿ ನೌಕರರ ಪ್ರಥಮ KGID ಸಂಖ್ಯೆ, ಅದು ಪೇರೆಂಟ್ಸ್ ಗೆ ಗೊತ್ತಿರತ್ತೆ ಅವ್ರದ್ದು KGID ನಂಬರ್, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಅಂಡ್ ಪೇರೆಂಟ್ಸ್ ನೌಕರಿ ಮಾಡ್ತಾ ಇರುವ ಡಿಸ್ಟಿಕ್, ತಾಲೂಕ್ ಕೂಡ ಎಂಟರ್ ಮಾಡ್ಕೊಳ್ಬೇಕು. ಮತ್ತೆ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ನಿಮ್ಮ ಫೋಟೋನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಆಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಮೊಬೈಲ್ ಇಂದ ನಿಮ್ಮ ಫೋಟೋ ಇಳಿಸ್ಕೊಂಡು ಅದು JPG ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡಬಹುದು. ಹಾಗೆ ಇಲ್ಲಿ ದೃಢೀಕರಣ ಪತ್ರ, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಸಾರಿ ಇದು ಅಂಕಪಟ್ಟಿ. ಸೊ ಈ ತರ ನಿಮ್ಮ ಮಾರ್ಕ್ಸ್ ಕಾರ್ಡ್ ನ ಅಟ್ಯಾಚ್ ಮಾಡ್ಬೇಕು. ನೋಡಿ, ಈ ತರ ಫೋಟೋನ ಹೊಡ್ಕೊಂಡು ಅಟ್ಯಾಚ್ ಮಾಡಿ. ಇದೇ ತರ ಫಾರ್ಮೆಟ್ ಇರ್ಬೇಕು, ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗೋಗುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ಒಂದು ಫಾರ್ಮೆಟ್, ನಾನು ಹೇಳ್ದೆ ಅಲ್ವಾ ದೃಢೀಕರಣ ಪತ್ರ, ಸೊ ತಾಯಿ ತಂದೆದು ಅಂತ ಹೇಳಿ, ಸೊ ಅದು ಕೂಡ ಎಲ್ಲ ಫಿಲ್ ಮಾಡಿಸ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ತಂದೆ ತಾಯಿಯ ಸಹಿ ಅಂದ್ರೆ ಸಿಗ್ನೇಚರ್, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಒಂದು ವೈಟ್ ಪೇಪರ್ ಮೇಲೆ ಹಾಕ್ಸ್ಕೊಂಡು ಅದ್ರ ಸ್ಕ್ರೀನ್ ಶಾಟ್ ತಗೊಂಡು ಈ ತರ ಅಪ್ಲೋಡ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನೀವು ಕೊಟ್ಟಿರುವ ಇಮೇಲ್ ID-ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಮೆಸೇಜ್ ಬರುತ್ತೆ. ಅವ್ರು ಒಂದು ಪ್ಲೇಸ್ ಹೇಳ್ತಾರೆ, ಟೈಮಿಂಗ್ ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ. ಸೊ ಅಲ್ಲಿ ಹೋದಾಗ ನಿಮ್ಗೆ ಹಾರ ಹಾಕೊಂಡು ಒಂದು ಹಾರ ಹಾಕ್ತಾರೆ, ಲೈಕ್ ಸರ್ಟಿಫಿಕೇಟ್ ಗಳು ಕೊಡ್ತಾರೆ. ಹಾಗೆ ಏನ್ ದುಡ್ಡು ಬರ್ಬೇಕಾಗಿದೆ ನಿಮ್ಗೆ ಈ ಒಂದು ಅಮೌಂಟ್, ಅದು ಕೂಡ ನಿಮ್ಗೆ ಕೊಡ್ತಾರೆ. ಅಂಡ್ ಇವಾಗ ಮೇನ್ ಥಿಂಗ್ ಅಪ್ಲೈ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೀವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬ್ರೌಸರ್ ಓಪನ್ ಮಾಡಿದ್ಮೇಲೆ HTTPS ಓಕೆ // ಹಾಕಿ ನೆಕ್ಸ್ಟ್ ಪವರ್ ಮೀಡಿಯಾ ಅಂತ ಬರೀರಿ. powermedia.info ಓಕೆ, info ಅಗೇನ್ ಸ್ಲಾಶ್. ಸೊ ನೋಡ್ಕೊಳ್ಳಿ. ಸೊ ಜಸ್ಟ್ ನೀವು ಸರ್ಚ್ ಕೊಟ್ಟಿದ್ರೆ ಮುಗೀತು. ಸೊ ಇದೇ ತರ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ಏನ್ ತೋರಿಸ್ದೆ ಅಲ್ವಾ ಅದೇ ತರ. ಇಲ್ಲಿ PDF ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಸೊ ಪ್ರಿಂಟ್ ಮೇಲೆ ಎಲ್ಲ ಡೀಟೇಲ್ಸ್ ಹಾಕೊಂಡು ಅಪ್ಲೈ ಮಾಡಿ. ಓಕೆ, ಸೊ 25th ಲಾಸ್ಟ್ ಡೇಟ್ ಇದೆ ಅಂತ ಹೇಳಿದೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇದೇ ತರ ಸ್ಕಾಲರ್ಶಿಪ್ಸ್ ಗಳು ನಾನು ನಿಮ್ಗೆ ನನ್ನ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸೊ ದಟ್ ಯಾವುದೇ ರೀತಿಯಾದಂತ ಸ್ಕಾಲರ್ಶಿಪ್ ಮಿಸ್ ಆಗೋದಿಲ್ಲ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.